ಏನಮ್ಮ ಅದಮ್ಮ ಬಟ್ಟೆ ಒಗ್ದಿ? ಓ ಕಣೆ ಮಗ, ಆಗ್ಲೇ ಬಂದು ಕುತ್ಕೊಂಡವಳು ನಾನು ಬಟ್ಟೆ ಒಗ್ಯಕ್ಕೆ ಅಂತ. ಈಗ ಒಗ್ದಾದ ಕಣವ, ಒಂದು ಗಾಡಿ ಇದ್ದ ಕಣವ, ಎಲ್ಲ ಒಗ್ದಿದ್ದಾಯ್ತು. ಎರಡೆರಡು ಜೊತೆ ಇದ್ದಾಗಲ ಒಕ್ಕಳಕ್ಕಿಲ್ವೇನಮ್ಮ, ಅವ್ಯಾಕಮ್ಮ ಒಂದು ಗಾಡಿ ಮಾಡ್ಕೊಂಡು ಕೂತಿದ್ದೆ ನೀನು? ಇವತ್ತು ಹೋಗತ್ತಾಗಿ ನೀವು. ಅಯ್ಯೋ ಬಕ್ಕತ್ತಿದೆ ಕಣವ, ಇವಾಗ ಕೆಲ್ಸ ಕಾಲ ಅಲ್ವೇ, ಕೆಲಸ 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 ಅಂತ ನಿಂತ್ಕೊಂಡೆ. ಬಟ್ಟೆಗಳು ಒಂದು ಗಾಡಿ ಆಗಿದೆ, ಎಲ್ಲ ಒಗ್ದೆ ಕಣವ, ಎಲ್ಲ ಸ್ವಚ್ಛಾಗಿ ಒಗ್ದಿ. ಅದೇನೋ ಇದು ಬತ್ತಲ್ಲ ಸ್ಮೆಲ್ ಒಂದು, ಅದು ಎಜ್ಜಿ ಅದಂತ ಮಂಟು ಅಂತ ಬತ್ತಲ್ಲ, ಇದಂತ ಕಂಪಟ ಬರ್ತದಲ್ಲವ, ಅದು ಎಜ್ಜಿ ಎಲ್ಲ ಜಾಲಿಸ್ಕೊಂಡಿನಿ. ತಗೊಂಡಾಗ ಒಣಾಕ್ತೀನಿ ಕಾಸಿ ಮೇಲೆ. ಕಂಫರ್ಟ್ ಹಾಕಿದ್ರೆ ಚಂದ ಕಣಮ್ಮ, ಬಟ್ಟೆಗೆ ಚೆನ್ನಾಗಿರ್ತವೆ. ಇಲ್ಲಾಂದ್ರೆ ಒಂಥರ ಮುಗ್ ಲಾಶನೆ ಹೊಡಿತವೆ. ಅಯ್ಯೋ ನಮ್ಮ ಕಾಲದಲ್ಲಿ ಇದೆಲ್ಲ ಆಗ್ತಾನೆ ಇರಲಿಲ್ಲ, ಈಗ ಎಲ್ಲಾರು ಆಗ್ತಾರಲ್ಲ ಅಂತ ನಾನು ಹಾಕ್ತೀನಿ. ಲಕ್ಷ್ಮಕ್ಕರ ಮನೆಗೆ ಹೋಗಿ ಓದಿಯ ಸಂದಿಕೆ ಕುಂಕುಮಕ್ಕೆ ಕಣೆ ಮಗ, ಮಂತಕ್ ಬಂದು ಕರೆದ್ರೆ ಹೋಗ್ಬಿಟ್ಟು ಬರ್ತೀನಿ ಕಣವ, ಹೋಗ್ಬಿಟ್ಟು ಬರ್ಬೇಕು. ಲಕ್ಷ್ಮಕ್ಕರ ಮಂತಕ್ಕೆ ಯಾಕ್ರಮ್ಮ, ಏನೋ ಮಂತವ ಇವತ್ತ ಕುಂಕುಮ ಕೊಡಕ್ಕೆ? ಹಬ್ಬಿಲ್ಲ ಹರಿದಿನಿಲ್ಲ ಅವಳಿಗೇನವ. ಲಕ್ಷ್ಮಿ ಹೊಲ್ದು ಬಿಟ್ಟವಳೆ ಲಕ್ಷ್ಮಕ್ಕನಿಗೆ. ಮನೆಸೆಲ್ಲ ಪ್ರೀತ್ ತಗೊಂಡ್ಲು, ನೆನೆಸೆಲ್ಲ ಅವಲಕ್ಕಿ ಚೇಂಜ್ ಮಾಡಿಸ್ಕೊಂಡ್ಲು. ಇವತ್ತೆಲ್ಲ ಮಂಚ ಅಂತೆ ದಿವಾನ ಅಂತ ತಂದು ಬಾಗ್ಲಲ್ಲಿ ಮಾಡಿಕೊಂಡು ಬಿಲ್ಡಪ್ ಕೊಡ್ತಿದ್ಲು ಕಣವ. ನಾನು ಕರ್ದೆ ತೋರಿಸಿದ್ಲು ಕಣವ ಎಲ್ಲನೂ. ಹೌದೇನಮ್ಮ, ನೆನೆಸ್ತಾನೆ ಅಂತ ಬಂದಿದ್ಲು. ನೀನು ಎಲ್ಲಿ ತಗೊಂಡೆ ದಿವಾನ ಸೋಫಾವ ಅಂತ ಕೇಳಕ್ಕೆ? ಇವತ್ತಲ್ಲೇ ತಗೊಂಡು ಬಂದ್ಲೇ ಉಕ್ಕಣಕ ರಜಕ ತಗೊಬಂದವಳೆ. ತಗೊಬಂದು ಮಡ್ಗೋಳೆ ಮನೆತವ ನಿಮ್ಮನೇಲವಲ್ಲ ಅಂತವೇ ಚೆನ್ನಾಗವೇ ತಂದವಳೆ. ಅಯ್ಯೋ ಹೋಗತ್ತಾಗಿ ಏನು ಎಲ್ಲಿ ಮಡಗಿದಾಳಮ್ಮ ದುಡ್ಡ ಅವಳು ಲಕ್ಷ್ಮಕ್ಕನ ಗಣ್ಣುವೆ. ಅಯ್ಯೋ ಏನು ಸಾಮಾನು ತಗೊಂಡವರು, ಏನು ಕತೆ? ಅಯ್ಯೋ ಕಣ್ಣೆ ಮಗ, ಅದೇನವ ಸಾಮಾನು ತತ್ಲೆ ಅವ್ರೆ, ಒಂದಾದ್ಮೇಲೆ ಒಂದ. ಅಯ್ಯೋ ಹೋಗತ್ತಾಗದು ಎಷ್ಟು ಸಾಮಾನು ತಗೊಂಡಾರ ಕಣ್ಣೆ ಮಗ. ಉಕ್ಕಣಕ ನಮ್ಮ ಕೈಲಿ ನಾವು ಅಷ್ಟೆಲ್ಲ ಕೆಲಸ ಮಾಡ್ತೀವಿ, ಇದು ಮಾಡ್ತೀವಿ ಅದು ಮಾಡ್ತೀವಿ, ನಾವೇನು ತಗೊಳಕ್ಕೆ ಆಗಿಲ್ಲ. ಅವಳೆಲ್ಲ ನೋಡು ಮನೆಸೆಲ್ಲ ಪ್ರೀತ್ ತಗೊಂಡ್ಲು, ನೆನೆಸೆಲ್ಲ ಎರಡೆರಡು ಅವಲಕ್ಕಿ ಚೇಂಜ್ ಮಾಡಿಸ್ಕೊಂಡ್ಲು. ಇವತ್ತಾಲೆಯ ಮಂಚ ಸೋಫಾ ಸೆಟ್ಟು ಎಲ್ಲ ತಂದು ಮಾಡಿಕೊಂಡವಳೆ. ಅಲ್ಲ ಕಣಮ್ಮ, ನಮ್ಮ ಮನೇಲಿ ಬಿಟ್ರೆ ಇನ್ನು ಯಾರ ಮನೇಲೂ ಇಂಥ ಸಾಮಾನುಗಳಿಲ್ಲ, ಸೋಫಾ ಇಲ್ಲ ಇದ್ದಿಲ್ಲ ಅನ್ಕೊಂಡಿದ್ದೆ ನಮ್ಮೂರಲ್ಲಿ. ಅವಳು ತಂದುಬಿಟ್ಲೆ ಅಲೆಯ. ಅಯ್ಯೋ ಶಿವನೇ ಕೆಟ್ಟೆ ಹೋಗತ್ತಕ್ಕೆ. ಅದಂತೂ ಊಟ ಮಾಡೋದಂತದಂತಲವ, ಊಟ ಮಾಡೋ ತಂದಳಂತೆ ನೆಕ್ಸಲಿಗೆ ಬರವಾರದಲ್ಲಿ ಎಳುಪಂದಿಗಳಂತೆ. ಇವಾಗ ಈ ವಾರ ಯಾವ ಚೆನ್ನಾಗಿರ್ಲಿಲ್ವಂತೆ, ಅದಕ್ಕೆ ಅವಕ್ಕೆ ಅಡ್ವಾನ್ಸ್ ಕೊಟ್ಬಿಟ್ಟು ಎಳುಪಂದಿಗಳಂತೆ ಕುತ್ಕೊ ಉಣ್ಣೋ ಬತ್ತಾವಲ್ಲವ ಟೇಬಲು ಅವಕ್ಕೆ. ಅಯ್ಯೋ ಡೈನಿಂಗ್ ಟೇಬಲ್ ಆರ್ಡರ್ ಮಾಡಿದ್ದಾಳೆ. ಅಯ್ಯೋ ಶಿವನೇ ಕೆಟ್ಟೆ ಹೋಗತ್ತಕ್ಕೆ. ಅವಳು ನಮ್ಮ ಮನೇಲಿ ಇರೋದೆಲ್ಲ ನೋಡ್ಬಿಟ್ಟು ಆರ್ಡ್ರ್ ಇದು ಮಾಡ್ತಾಳೆ ಕಣವ, ತಗೊಳಕ್ಕೆ ನನ್ನ ಮೇಲೆ ಪೈಪೋಟಿ ಮಾಡ್ತಾಳೆ. ಅವಳಕ್ಕಿಂತ ನಾನೇನು ಕಮ್ಮಿನೇ. ಅಯ್ಯೋ ಬಾ, ಅವಳು ಮೂರೇಳೆ ಅವಲಕ್ಕಿ ಚೇಂಜ್ ಮಾಡಿಸಿದ್ರೆ ನಾನು ಮೊನ್ನೆ ದಿವಸ ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಂಡು ಬಂದಿದ್ದೀನಿ. ಆಯ್ಕೊಂಡಿಲ್ಲ ಅಷ್ಟೇ, ಸಂಕ್ರಾಂತಿ ಹಬ್ಬಕ್ಕೆ ಆಯ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೂ ಆಯ್ಕೊಂಡಿಲ್ಲ. ಸಂಕ್ರಾಂತಿ ಹಬ್ಬದ ದಿವಸ ಆಯ್ಕೊ ಓಡಾಡ್ತೀನಿ ನೋಡ್ರಿ ಬೇಕಾರೆ. ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಂಡು ಬಂದಿದ್ದೀನಿ, 10 ಲಕ್ಷ ಆಯಿತು. ಏನೇ ಮಗ, 10 ಲಕ್ಷ ರೂಪಾಯಿಗೆ ಮಾಡಿಸ್ಕೊಂಡು ಬಂದ ನೆಕ್ಲೆಸ್ಸ ಡೈಮಂಡ? ಯವ್ವ ಹೊಸಿ ಆಯ್ತು 10 ಲಕ್ಷ ಅಂದ್ರೆ. ಯವ್ವ ಶಿವನೇ ಕೆಟ್ಟೆ ಹೋಗತ್ತಾಗಿ. ಎಂತದವ ತೋರಿಸ್ತಾ ಇಲ್ಲ ಮತ್ತೆ ನೀನು ನಮಗೆ? ಇನ್ನು ಯಾರಿಗೂ ತೋರಿಸಿಲ್ಲ ಕಣಮ್ಮ. ತಂದಿದ್ದೀನಿ ನೆನ್ನೆ ಸಂಜೆ ತಾನೇ ತಂದಿದ್ದೀನಿ. ಮಂಗಳವಾರ ಅಂತ ದೇವ್ರಿಗೆ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇಲ್ಲ ಇವತ್ತು ಇಲ್ಲ ಸಂಕ್ರಾಂತಿ ಹಬ್ಬದ ದಿವಸ ಹಾಕೊಂಡು ಎಲ್ಲಾರ್ಗೂ ತೋರಿಸ್ತೀನಿ. ಯಾಕ ನಿಜ ಹೇಳ್ತಾ ಇದ್ದೀನಿ? 10 ಲಕ್ಷ ರೂಪಾಯಿಗೆ ಒಂದೇ ಒಂದು ನೆಕ್ಲೆಸ್ ಮಾಡಿಸ್ಕೊಂಡ? ಲೇ ಗೌರಿ, ಒಂದೇ ಒಂದಲ್ಲ ಕಣೆ, ಅದು ಇದ್ರದ್ದು ಕಣೆ, ಅದೆಂಥದ್ದು ಡೈಮಂಡ್ ಕಣೆ, ಅದು ಅಷ್ಟೊಂಥರ ಕಾಸ್ಟ್ಲಿದು, ಅದಕ್ಕೆ 10 ಲಕ್ಷ ಅದಕ್ಕೆ. ಅಯ್ಯೋ ಯವ್ವ ಹೋಗತ್ತೋ 10 ಲಕ್ಷ ರೂಪಾಯಿ ಅದು ಹೆಂಗಿದೇನು ತೋರ್ಸಕ್ಕ ನಮಗೂ? ಆಯ್ಕೊಂಡಾಗ ತೋರಿಸ್ತೀನಿ ಬಿಡೇ, ನಿಮಗೆ ತೋರಿಸ್ತೀನಿ, ಯಾರು ತೋರಿಸ್ಲಿ? ಅಯ್ಯೋ ನನ್ನ ಮಗಳು ತಗೊಂಡವಳೆ ಕಣವ, ಒಂದಿಷ್ಟೇ ಗಾತ್ರದ ಮೂಗ್ಬಟ್ಕೆಯ 15,000 ಕೊಟ್ಟಿದ್ದೀನಿ ಅಂತಿದ್ಲು. ಡೈಮಂಡ್ದು ಮೂಗ್ಬಟ್ಟು ಅಂತ 15,000 ಕೊಟ್ಟು ತಗೊಂಡ್ಲಂತೆ. ಅವಳು ಗಂಡ ಕೊಡ್ಸಿದ್ನಂತೆ ಆನಿವರ್ಸರಿ, ಅದಂಥದ್ದು ಮದುವೆ ದಿನ ಮಾಡ್ತಾರಲ್ಲ ಅವಾಗ ಮಾಡಿಸ್ಕೊಂಡವಳೆ. ಮೂಗ್ಬಟ್ಟೆಲ್ಲ ಬರ್ತವೆ ಸಣ್ಣ ಸಣ್ಣಕ್ಕೆ 15,000 20,000 ಹಂಗಿರ್ತದೆ ಅದೆಲ್ಲ ರೇಟು. ಲಕ್ಷ್ಮಕ್ಕನಿಂದ ನಾವು ಏನು ಕಮ್ಮಿ ಇಲ್ಲ ಕಣಮ್ಮ. ಅವಳ್ದು ಅದೇನು ಸೋಫಾ ತಗೊಂಡವಳೆ, ಈಗೊಂದೆಲ್ಲ ಒಂದು ಹೊಸ ವಾಷಿಂಗ್ ಮಿಷಿನ್ ಇದು ತಗೊಂಡವಳೆ. ಫ್ರಿಜ್ಜ ನಾನು, ಅಯ್ಯೋ ಫ್ರಿಜ್ಜು, ಡಬಲ್ ಡೋರ್ ಫ್ರಿಜ್ಜು, ವಾಷಿಂಗ್ ಮಿಷಿನು, ಪಾತ್ರೆ ತೊಳೆಯೋದು, ಆಮೇಲೆ ಅಡುಗೆ ಮಾಡೋದು ಬರ್ತದೆ, ಓವನ್ ಅಂತ ಅದು, ಆಮೇಲೆ ಮಂಚ ಸೋಫಾ ಸೆಟ್ಟು ಟೀಪಾಯಿ ಎಲ್ಲಕ್ಕೂ ಆರ್ಡರ್ ಕೊಟ್ಟು ಬಂದಿದ್ದೀನಿ ಹೊಸಕ್ಕೆ. ಹಳೆವೇ ನಮ್ಮ ಮನೇಲಿ ಯಾರು ತಗೊಳಂಗಿದ್ರೆ ಹೇಳ್ರಿ, ಅರ್ಧ ರೇಟು ಮಾರ್ಬಿಡ್ತೀನಿ ಕಣ. ಎಲ್ಲ ಹೊಸಕ್ಕೆ ಆರ್ಡರ್ ಕೊಟ್ಟು ಬಂದ್ಬಿಟ್ಟಿದ್ದೀವಿ ಕಣ. ನಮ್ಮ ಮನೆಗೆ ಹಂಗೆ ಕುತ್ಕೋಬೇಕು, ಎಲ್ಲ ಕಬೋರ್ಡ್ ಸಿಸ್ಟಮ್ ಮಾಡ್ಸಕ್ಕೆ ಅಂತ ಹೇಳಿ ಬಂದ್ಬಿಟ್ಟಿದ್ದೀನಿ. ನಮ್ಮೂರಲ್ಲಿ ನಾವೇ ಫಸ್ಟ್ ಇರಬೇಕು, ಅದಕ್ಕೆ ಎಲ್ಲನೂ ಹೊಸ್ದಾಗಿ ಇಟ್ಕೊಟ್ಬಿಟ್ಟು ಅನ್ಕೊಂಡಿದ್ದೀನಿ. ನನ್ನ ಗಂಡಂಗೆ ಹೇಳ್ಬಿಟ್ಟು ಎಲ್ಲನೂ ಆರ್ಡರ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ದಿಟ ಹೇಳ್ತಾ ಇವನು ಮನೆ ಸಾಮಾನೆಲ್ಲ ಮಾರ್ಬಿಟ್ಟು ಹಂಗಾರೆ ಕಣಮ್ಮ. ಹೊಸ ಎಲ್ಲ ಐಟಮ್ಸ್ಗಳೆಲ್ಲ ಮಾರ್ಬಿಡ್ತೀನಿ. ಟಿವಿ, ಒಂದು ಹಳೆ ಫ್ರಿಜ್ಜು ಇದೆಲ್ಲನೂ ಮಾರ್ಬಿಡ್ತೀನಿ. ಹೊಸದು ಹೋಮ್ ಥಿಯೇಟ್ರ್ ಬುಕ್ ಮಾಡಿದ್ದೀವಿ, ದೊಡ್ಡ ಟಿವಿನ. ಮನೆಗೆ ಎಲ್ಲನೂ ಬುಕ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಹಳೇದು ಕೊಟ್ಬಿಡ್ತೀನಿ, ಬೇಕಾದ್ರೆ ನಿಮಗೆ ತಗೋ. ನಮ್ದು ಯಾವುದಕ್ಕೋ ಟಿವಿ ಕೆಟ್ಟೋಗಿದೆ ಕಣವ. ನೀವೇನಾದ್ರು ಟಿವಿ ತಗೊಂಡ್ರೆ ಹೊಸದ ನಮ್ಗೆ ಹಳೇದು ಕೊಡ್ರವಾತಾಗೆ ನಾನೇ ಒಂದಿಷ್ಟು ದುಡ್ಡು ಏನದು ಕೊಟ್ಟಾನು. ಅಯ್ಯೋ ನಿನ್ಗೆ ಅಂತ ಹಂಗೆ ಕೊಡ್ತೀನಿ ಬಿಡಮ್ಮ. ನೀನು ಯಾವಾಗಾರು ಬಂದು ನಮ್ಮ ಕೆಲಸ ಮಾಡ್ಕೊಡ್ತಿದ್ದಿ ಕಣ, ಕೊಡ್ತೀನಿ ಬಿಡು ನಿನಗೆ ಅಂದರೆ. ನೀನೇನು ಇದು ಮಾಡ್ಕೊಬೇಡ, ನಿನ್ಗಿಂತ ಹೆಚ್ಚು ಟಿವಿ. ಗೌರಿ ನಿನ್ಗೇನಾರ ಬೇಕು ಅಂದ್ರೆ ಕೇಳೆ, ನಿನ್ಗೂ ಕೊಡ್ತೀನಿ ಕಣ. ಆ ಕಡೆ ಕೇಳಿ ಪೂರ್ಣಿಮಾ ಅವಳಲ್ಲ, ಅವಳಿಗೆ ಏನಾರ ಬೇಕು ಅಂದ್ರೆ ನಮ್ಮ ಮನೆ ಹತ್ರ ಬಾನು, ಅವಳಿಗೇನು ಕೊಟ್ಟು ಕಳಿಸ್ತೀನಿ. ಅವಳು ಬಡವರು ಬದಿಕೊಳ್ಳಿ ನನ್ನ ಹೆಸರು ಹೇಳ್ಕೊಂಡು. ಆಯ್ತು ಕಣ್ ಬಿಡಕ್ಕ, ಹೇಳ್ತೀನಿ. ಅವಳೇನು ಇಸ್ಕೊತಾಳೆ ಕಣ ಪೂರ್ಣಿಮಾ, ಹೇಳ್ತೀನಿ ಬಿಡು. ನನಗೂ ನಿಮ್ದು ಮಂಚ ಅದಲ್ಲ, ಮಂಚ ಕೊಡಂಗಿದ್ರೆ ಕೊಡಕ್ಕ, ನಾನು ಅದೇನು ದುಡ್ಡು ಕೊಟ್ಟಾನು. ಆಯ್ತು ಬಿಡೆ, ನಿನ್ಗಿಲ್ಲ ಅಂತೀನಿ, ಕೊಡ್ತೀನಿ ಬಿಡೆ, ಎದ್ರುಕೋಬೇಡ. ಲಕ್ಷ್ಮಕ್ಕ ಇತ್ತಾಗೆ ಬರಂಗವಳೆ. ಬತ್ತಾವಳಲ್ಲಿ ಬರ್ಲಿ ಅವಳು.
ಕೇಳ್ತೀನಿ ಏನೇನು ತಂದ್ಲು ಅಂತ. ಗೌರಿ ನೀನು ಈ ಕಡೆ ಬಾರೆ, ಅವ್ಳು ಬರಲಿ ಈ ಕಡೆಗೆ. ಏನೇ ಲಕ್ಷ್ಮಿ, ಏನೇನು ಐಟಮ್ಸ್ ತೊಗೊಂಬಂದಂತೆ ಹೊಸ್ದಾಗಿ? ಇದು ದಿವಾನ, ಸೋಫಾ ಸೆಟ್ಟು ಎಲ್ಲ ನಾನು ಹೇಳಿದ ಅಂಗಡಿಗೆ ಹೋಗಿದ್ದೀನಿ. ಅಯ್ಯೋ ಎಲ್ಲಾರ ಮುಂದೆ ಇವಳ ಹತ್ರ ಕೇಳ್ಕೊಂಡೋಗಿದ್ದೆ, ಹೇಳ್ಬಿಟ್ಟೋಳಲ್ಲ ಇವಳು ಚಿನಾಲಿ. ಇಲ್ಲ ಕಣಕ, ನೀನು ಹೇಳಿದ ಅಂಗಡಿಲಿ ದುಬಾರಿ ಹೇಳ್ಬಿಟ್ಟ, ರೇಟ ಜಾಸ್ತಿ ಹೇಳ್ದ, ಅದಕ್ಕೆ ಅಲ್ಲಿ ಮುಂದಕ್ಕೆ ಹೋಗಿದ್ದ ನಾವು. ಯಾವ ಅಂಗಡಿಗೆ ಹೋಗಿದ್ದೆ ನೀನು? ಅದೇ ಅಲ್ಲಿ ಬ್ಯಾಗ್ ಪುಟ್ ಮುಂದೆ ಮುಂದೆ ಅದಲ್ಲ ಸೇಟು ಅಂಗಡಿ, ಅಲ್ಲಿ ಹೋಗಿದ್ದು. ಅದೇ ಅಲ್ವೇನೆ ನಾನು ಹೇಳಿದ್ದು ನಿನಗೆ, ಬ್ಯಾಂಕ್ ಮುಂದೆ ಇರೋ ಸೇಟು ಅಂಗಡಿ ಅಂತ. ಅವ್ನು ಸೇಟು ನನ್ನ ಹೆಸರು ಹೇಳಿದ್ರೆ ನಿನಗೆ ಡಿಸ್ಕೌಂಟ್ ಕೊಡ್ತಿದ್ದ, ರಾಜಕ್ಕ ಅಂತ ಹೇಳ್ಬೇಕಿತ್ತು. ಹೇಳ್ದೆ ಕಣಕ್ಕ, ಹೇಳಿದ್ಕೆ 2,000 ರೂಪಾಯಿ ನೀನು ಬುಟ್ಟ, ಇಲ್ಲ ಅಂತ ನಾನು ಹೇಳಲ್ಲ, 2,000 ರೂಪಾಯಿ ಬುಟ್ಟ ತಗೊಬಂದೆ. ಸೋಫಾ ಸೆಟ್ನುವೆ ಆಮೇಲೆ ಅದಂಥದ್ದು ದಿವಾನ ತಗೊಬಂದಿನಿ. ಸಂದಿಗೆ ಬಾ, ನೋಡ್ಕೊಂಡು ಕುಂಕುಮ ತಗೊಬರ್ವಿ, ಪೂಜೆ ಮಾಡ್ತೀನಿ ಓಕೆಲ್ಲ. ನೀನು ಬಾರಿ ಅಮ್ಮ ನಮ್ಮ ಮನೆಗೆ. ನಾನು ಡೈಮಂಡ್ ನೆಕ್ಲೆಸ್ ತಗೊಂಡಿದ್ದೀನಿ, ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಎಲ್ಲಾರ್ಗು ಊಟ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ, ಒಬ್ಬಟ್ಟು ಊಟನ. ಬಾ ನೀನು ಸಂಜೆ, ಇವತ್ತು ಸಂಜೆ ನೀನು ಮಾಡು, ಇನ್ನೊಂದು ದಿನ ನಾನು ಮಾಡ್ತೀನಿ. ಏನು ಸ್ವೀಟ್ ಮಾಡಿಸ್ತಾ ಇದೆಯಾ ಲಕ್ಷ್ಮಿ? ನಾನು ಅದೇ ಮನೆದೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀನಿ, ಹಳೆದೆಲ್ಲ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಹೊಸದೆಲ್ಲ ಹಾಕಿಸ್ತಾ ಇದ್ದೀನಿ. ಹೊಸದೆಲ್ಲ ಹಾಕಿಸ್ಬಿಟ್ರೆ ಹೊಸದಾಗಿ ಸ್ವಲ್ಪ ಒಂದು ಗಣಹೋಮ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡ್ಸೋಣ, ಎಲ್ಲರಿಗೂ ಒಬ್ಬಟ್ಟು ಊಟ ಹಾಕ್ಸೋಣ ಊರಿಗೆಲ್ಲ ಅಂತ ಅನ್ಕೊಂಡಿದ್ದೀನಿ. ನೀನೇನು ಮಾಡ್ತಾ ಇದೀಯಾ ಸ್ವೀಟು? ಅಯ್ಯೋ ಕಡಲೆ ಸಕ್ಕರೆ ಅಂದರೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತಾಳೆ ಇವಳು, ಏನಾದ್ರು ಬೇರೆ ಹೇಳಿ ಬಿಲ್ಡಪ್ ಕೊಡಬೇಕು. ಅದೇ ಕಣಕ ಬರೋನಾಗ್ಲೆಯ, ಅದೇ ಸ್ವೀಟ್ ಅಂಗಡಿಲಿ ಒಂದು 3 kg ಸ್ವೀಟ್ ತಗೊಬಂದಿದ್ದೀನಿ, ಅದನ್ನೇ ಇಟ್ಟೆಲ್ಲಾರು ಕೊಡಬೇಕು ಕಣಕ ಬಂದವ್ರಿಗೆ. ಇದು ಎಣ್ಣೆ ಮಗ, ನಾನು ಕೇಳೋವತ್ಗೆ ಕಡಲೆ ಸಕ್ಕರೆ ಕೊಡ್ತೀನಿ ಹಿಂದೆ, ಈಗ ನೋಡಿದ್ರೆ 3 kg ಸ್ವೀಟ್ ತಂದಿದ್ದೀನಿ ಅಂತ ಇದೆ. ಡಿಟೇಲ್ ಆಗಿ ಏನು ಕೊಟ್ಟು? ಇಲ್ಲ ಕಣಮ್ಮ, ಕಡಲೆ ಸಕ್ಕರೆನೂ ಕೊಡ್ತೀನಿ, ಅದ್ರ ಜೊತೆಗೆ ಸ್ವೀಟು ಕೊಡ್ತೀನಿ ಒಂದೊಂದು. ನೀವೆಲ್ಲ ಸ್ವೀಟ್ ಕೇಳಿದ್ರಲ್ಲ, ಸ್ವೀಟ್ ಬೇಕು ಅಂತ, ಅದಕ್ಕೆ ನಾನು ಗಂಡನ ಕಳಿಸ್ಬಿಟ್ಟು ಒಂದು 3 kg ಸ್ವೀಟ್ ತರಿಸಿದ್ದೀನಿ. ಅದೇ ನೀನು ಊಟ ಎಲ್ಲ ಹಾಕ್ಸೋಕ್ಕಾಗಲ್ಲ ನಮ್ಮ ಥರ, ಅಟ್ಲೀಸ್ಟ್ ಒಂದೊಂದು ಸ್ವೀಟ್ ಆದ್ರೂ ಕೊಡಬೇಕಲ್ವಾ, ಅದಕ್ಕೆ ಕೇಳಿದೆ. ಓಹೋ ಬಿಲ್ಡಪ್ ತಗೋತಾ ಇದೆಯಾ ಜಯಕ್ಕ? ಮಾಡ್ತೀನಿ ಇರು ನಿನಗೆ. ಅಯ್ಯೋ ಬಿಡು ಜಯಕ್ಕ, ನಿನ್ನಂಗೆ ಮಾಡೋಕ್ಕಾಗತ್ತೆ ನಾವು? ನೀನೇನು ಈಗ ಕ್ಷಣದಲ್ಲೇ ಬೇಕಾದ್ರೆ ಊರಿಗೆಲ್ಲ ಊಟ ಹಾಕಿಸ್ಬಿಡ್ತೀಯ, ಅಷ್ಟು ದುಡ್ಡು ಮಾಡಿಕೊಂಡಿದ್ಯಾ, ನಮ್ಮಂಗೆ ನೀನೇನು ಬಡವ್ರೆ? ಯಾವುದು ಇಡೀ ಊರಿಗೆ ಗೊತ್ತಿರೋ ವಿಚಾರ ಬಿಡಮ್ಮ, ನಾನೇನು ಬಡವಳ? ಅಯ್ಯೋ ಈ ಊರ ದೊಡ್ಡ ಕುಳ ಅಂದರೆ ನಾವೇ, ಕೋಟಿಗೆ ಬದುಕಿರೋರು ನಾವೇ ತಾನೇ. ಅದೇನೋ ನಿಜ ಕಣಕ್ಕ, ನೀವೇ ಕೋಟಿಗೆ ಬದುಕಿರೋರು. ಅಯ್ಯೋ ಈಗ ನೋಡಿದ್ರೆ ಡೈಮಂಡ್ ನೆಕ್ಲೆಸ್ ತಗೊಂಡಿದ್ದೀನಿ ಅಂತೀಯಾ, ಎಷ್ಟು ಕೊಟ್ಟು ತಗೊಂಡಕ್ಕ, ಎಲ್ಲಿ ತಗೊಂಡಕ್ಕ? ಇಲ್ಲೆಲ್ಲ ಡೈಮಂಡು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೆಂಗ್ಳೂರಿಗೆ ಹೋಗಿದ್ದೆಮ್ಮ, ಬೆಂಗ್ಳೂರಿಗೆ ಹೋಗಿ ದೊಡ್ಡ ಶಾಪಲ್ಲಿ ತೊಗೊಬಂದಿದ್ದೀನಿ. ಅದೇ 10 ಲಕ್ಷ ಆಯಿತು. 10 ಲಕ್ಷ ರೂಪಾಯಿ ಡೈಮಂಡ್ ನೆಕ್ಲೆಸ್ಸು, ಮತ್ತು ಒಂದು 22,000 ರೂಪಾಯಿ ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ತೊಗೊಬಂದಿದ್ದೀನಿ, ಸಾಫ್ಟ್ ಆಗಿದೆ ಆ ಮೈಸೂರು ಸಿಲ್ಕು ಎಲ್ಲ ತೊಗೊಬಂದಿದ್ದೀನಿ. ಈಗ ಮನೆಯದೆಲ್ಲ ನೀಟಾಗೆಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಅಲ್ವಾ, ಅರೇಂಜ್ ಎಲ್ಲ ಆದಮೇಲೆ ಒಂದು ಸಣ್ಣ ಪೂಜೆ ಇಟ್ಕೊತಾ ಇದೀವಲ್ಲ, ಅದಕ್ಕೆ ಉಟ್ಕೊಳಕ್ಕೆ ಏನ್ಬಿಟ್ಟು ಸೀರೆ ಒಡವೆ ಎಲ್ಲ ತೊಗೊಬಂದಿದ್ದೀನಿ. ಬಾ ನೀನು, ಪೂಜೆ ಕರಿತೀನಿ, ನಿನ್ನ ಮಿಸ್ ಮಾಡಿದೆ, ನೀನು ಬರಬೇಕಾಯ್ತಾ? ಅಯ್ಯೋ ನೀನು ಕರೆಯೋದೆಚ್ಚೋ ನಾನು ಬರೋದೆಚ್ಚೋ ತಗೊಳಕ, 2 ದಿವಸ ಮುಂದಾಗೆ ಬಂದು ಕೆಲಸ ಮಾಡ್ಕೊಟ್ಟಾನು. ನೀನು ಬರ್ತೀನಿ, ನಾನು ಬೇರೆ ಯಾರೋ ಕೆಲಸದವ್ರಿಗೆ ಹೇಳಲ್ಲ, ನೀನೇ ಬಾ ಬೇಕಾದ್ರೆ ಕೆಲಸಕ್ಕೆ. ಅಕ್ಕೋ ಕೆಲಸ ಕರಿತಾ ಇದೆಯೋ ಇಲ್ಲ ಮನೆ ಇದು ಪೂಜೆಗೆ ಬಂತ ಕರಿತಾ ಇದೆಯೋ? ಎರಡೂ ಆಗುತ್ತೆ, ಬಾರಿ ನೀನು ನಿಮ್ಗೆ ಎರಡಕ್ಕೂ ಕರಿತಾ ಇದ್ದೀನಿ. ನಿನ್ನ ಪೂಜೆಗೂ ಆಗುತ್ತೆ, ಪೂಜೆಗೂ ಬಾ, ಇಲ್ಲ ಕೆಲಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಬಾ, ಇಲ್ಲ ಪೂಜೆಗೆ ಮಾತ್ರ ಬರ್ತೀನಿ ಪೂಜೆಗೆ ಮಾತ್ರ ಬಾ, ನೀನು ಯಾವುದೋ ಬೇರೆ ಬೇಕಾರು ಬಾರಿ, ನಾನು ತಂಗಿತರ ನೀನು. ಆಯ್ತು ಕಣಕ್ಕ, ಸಂಜೆಗೆ ಬಾ ನೀನುವೇ, ಕುಂಕುಮ ತಗೋ ಬರೀವಂತೆ. ಗೌರಕ್ಕ ನೀನು ಬಾ ಕುಂಕುಮಕ್ಕೆ. ಕೆಂಪಕ್ಕ ನಿಮ್ಮ ಮನೆ ತಕ್ಕೋಗಿದ್ದ ಬಾಗ್ಲಾಕಿತ್ತು, ಬಾ ನೀನು ಸಂದಿಕೆ ಹೊತ್ತಂತಾನೆ. ಅಯ್ಯೋ 5 ಗಂಟೆಗೆ ಬಂದು ಕುತ್ಕೊಬಿಡ್ತೀನಿ ಬಿಡವಾ, ಕಾಪಿ ಟೈಮ್ ಬರ್ತೀನಿ. ಕಾಪಿಗೆ ಒಂದು ಕಾಪಿ ಕೊಡು, ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗೋದು, ಅಲ್ಲೇ ಸೇರ್ಕೊತೀನಿ, ನಂದೇನಿಲ್ಲ ಕಣವ, ನೀನು ಹೆಂಗೆ ಹೇಳ್ತಿ ಹಂಗೆ. ಆಯ್ತು ಕಣ್ ಬರಮ್ಮ, ಕಾಪಿ ಮಾಡ್ಕೊಟ್ಟಾನು, ಬೇಕಾದ್ರೆ ಅಲ್ಲೇ ಊಟ ಮಾಡ್ಕೊ ಬರೀವಂತೆ. ಇದೇನೇ ಕೆಂಪಕ್ಕನ ಮಾತ್ರ ಊಟ ಕರಿತೀಯಾ, ನಮ್ಮನ್ನೆಲ್ಲ ಊಟ ಕರಿಯಲ್ವ ನೀನು? ಅಕ್ಕ ನೀವೆಲ್ಲ ಲೆವೆಲ್ಗೆ ನಾವು ಊಟ ಹಾಕೋದಕ್ಕ, ನೀವೆಲ್ಲ ತಿನ್ನೋದು ಬಾಸುಮತಿ ಅಕ್ಕಿ, ನಾವು ತಿನ್ನೋದು ಸೊಸೈಟಿ ಅಕ್ಕಿ. ನೀ ಬಂದು ಕುಂಕುಮ ತಗೋ ಬಂದ್ಬಿಡು ಸಾಕು. ಅದು ನಿಜ ಹೇಳು, ನಾವೆಲ್ಲ ಡೈಲಿ ತಿನ್ನೋದು ಬಾಸುಮತಿ ಅಕ್ಕಿನ, ಇಲ್ಲಾಂದರೆ ಬ್ರೌನ್ ರೈಸ್. ನಮ್ಮ ಮನೆ ಈಗ ಅಡುಗೆ ಮಾಡೋದಿಲ್ಲ, ಬ್ರೌನ್ ರೈಸ್, ಅದು ಬ್ರೌನ್ ರೈಸಲ್ಲಿ ಇದಿರಲ್ಲ ಅಂದ್ಬಿಟ್ಟು ಬ್ರೌನ್ ರೈಸ್ ಮಾಡ್ತೀವಿ. ಆಯ್ತು ಬಿಡು, ನೀನು ಕರೆದಿದೆಯಲ್ಲ ಅಲ್ಲಿಗೆ ಬರ್ತೀನಿ, ನಂದು ಡೈಮಂಡ್ ನೆಕ್ಲೆಸ್ ಹಾಕ್ಕೊಂಡು ಕುಂಕುಮ ಬರ್ತೀನಿ ಬಿಡು ಸಂಜೆ. ಆಯಿತು ಕಣಕ್ಕ, ಬರ್ತೀನಿ, ನನ್ನ ತಿಮ್ಮಜ್ಜೆ ಕರೆದು ಬರಬೇಕು. ಆಯಿತು ಹೊರಡು ಎಲ್ಲಾನು ಕರಿ. ಹೆಂಗೆ ಮಾಡಿದೆ ಅವಳಿಗೆ, ಹೆಂಗೆ ಮುಖನ ಇಷ್ಟು ಅಗ್ಲ ಮಾಡ್ಕೊಂಡು ಹೋದ್ಲು. ಅಯ್ಯೋ ನಾನೇ ಇರೋದು ಇವರಲ್ಲಿ ಏನೋ ಥರ ಬಿಲ್ಡಪ್ ಕೊಡ್ತಾಳೆ, ನಾನು ಅವ್ರಿಗಿಂತ ಶ್ರೀಮಂತ ಕಣವ ನಾವು. ಕಣವ ದಿಟ ನೀನು ಅಂದರೆ ಕಮ್ಮಿನೇನವ, ಪಂಚಾಯತಿ ಮೆಂಬರು, ನೀನು ಅವಳಕ್ಕಿಂತ ಮೇಲೆ. ಸರಿ ಕಣವ ಆಯಿತು, ಸಂಧಿಕಾಲ ಬತ್ತಿಯಲ್ಲ ಮಾತಾಡೋಣ ಬಾ, ನಾನು ಹೋಗಿ ಬಟ್ಟೆ ಒಣಗ್ತೀನಿ, ಬಟ್ಟೆ ಒಣಕಳಿ ಒಂಚೂರ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್.